टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 11 ಜನರನ್ನ ಬಲಿ ಪಡೆದಂತ RCBಯ ಸಂಭ್ರಮಾಚರಣೆ ಕಾರ್ಯಕ್ರಮದ ಆ ಒಂದು ಜಾಗದಲ್ಲಿ ನಾನಿದ್ದೀನಿ. ಸದ್ಯ ನಿನ್ನೆ ಏನು ಆ ಒಂದು ದುರಂತ ನಡೆದಿತ್ತು ಅಂದ್ರೆ ಕಾಲ್ತುಳಿತಕ್ಕೆ ಸುಮಾರು 11 ಮಂದಿ ಬಲಿಯಾಗಿದ್ರು. ಆ ಒಂದು ಜಾಗದಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಪಕ್ಕದ ಜಾಗ ಈಗ ಸಂಪೂರ್ಣವಾಗಿ ನರಕ ದೃಶ್ಯವನ್ನ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಏನು ಇದೇ ಜಾಗದಲ್ಲಿ ಸಾವಿರಾರು ಜನರು ಸೇರಿದ್ರು. ಆ ಜನರ ಒಂದು ಗುಂಪಿನಲ್ಲಿ ಕಾಲ್ತುಳಿತ ಕೂಡ ಆಗಿ ಸುಮಾರು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು. ಜೊತೆಗೆ 11 ಮಂದಿ ಸಾವನ್ನಪ್ಪಿದ್ರು. ಈಗ ಆ ಒಂದು ಜಾಗ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಆ ಗೇಟ್ ನ ಮುಂಭಾಗ ಏನಿದೆ ಇಲ್ಲಿ ಆ ಚಪ್ಪಲಿಗಳು ಬಿದ್ದಿರುವಂತದ್ದು, ಅಂದ್ರೆ ರಾಶಿ ಚಪ್ಪಲಿ ಹಾಗೆ ಶೂಗಳು ಎಲ್ಲಂದ್ರಲ್ಲಿ ಬಿದ್ದಿದೆ. ಇದು ನಿನ್ನೆ ನಡೆದಂತ ಆ ಒಂದು ಭೀಕರತೆಯ ಆ ಸಾಕ್ಷಿಯನ್ನ ಬಿಚ್ಚಿಡ್ತಾ ಇದೆ. ಎಷ್ಟರ ಮಟ್ಟಿಗೆ ಜನರು ಸೇರಿದ್ರು, ಜೊತೆಗೆ ಆ ಒಂದು ಕಾಲ್ತುಳಿತ ಆದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜನರು ದಿಕ್ಕಾಪಾಲಾಗಿ ಓಡಿದ್ರು ಅನ್ನುವಂತ ದೃಶ್ಯಗಳು ಇಲ್ಲಿ ಬಿದ್ದಿರುವಂತ ರಾಶಿ ಚಪ್ಪಲಿಗಳೇ ಸಾಕ್ಷಿಯನ್ನ ಕೊಡ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ದೀರಾ ಸುಮಾರು ಮಹಿಳೆಯರು ಮಕ್ಕಳು ಸೇರಿದಂತೆ ಬೇರೆ ಎಲ್ಲರ ಶೂ ಚಪ್ಪಲಿಗಳು ಕೂಡ ಇಲ್ಲಿ ರಾಶಿಯಾಗಿ ಬಿದ್ದಿರುವಂತದ್ದು. ಜೊತೆಗೆ ಇಲ್ಲಿ ಚಲಾಪಿಲಿಯಾಗಿ ಬಿದ್ದಿರುವಂತ ಕಬ್ಬಿಣದ ಬ್ಯಾರಿಕೇಡ್ಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ನಿನ್ನೆ ಒಂದು ಕಾಲ್ತುಳಿತ ಆದಂತ ಸಂದರ್ಭದಲ್ಲಿ ಈ ಒಂದು ಗೇಟ್ ನ ಮೂಲಕ ಸುಮಾರು 600ಕ್ಕೂ ಹೆಚ್ಚು ಜನರು ಏಕಕಾಲದಲ್ಲಿ ನುಗ್ಗೋಕೆ ಪ್ರಯತ್ನವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಬ್ಬರ ಮೇಲೊಬ್ರು ಬಿದ್ದು ಕಾಲ್ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂತದ್ದು. ಸದ್ಯ ಈ ದುರಂತ ನಡೆದಂತ ಜಾಗ ಏನಿದೆ ಇಲ್ಲಿ ಈಗ ಒಂದ್ ರೀತಿಯಲ್ಲಿ ನೀರವ ಮೌನ ಆವರಿಸಿದೆ. ಎಲ್ಲಂದ್ರಲ್ಲಿ ಬರೀ ಚಪ್ಪಲಿ ಶೂಗಳೇ ಬಿದ್ದಿರುವಂತದ್ದು. ಜೊತೆಗೆ ಗಮನಿಸ್ತಾ ಇದ್ರೆ ಈ ಒಂದು ಗೇಟ್ ನ ಒಳಭಾಗದಲ್ಲೂ ಕೂಡ ಚಪ್ಪಲಿ ರಾಶಿಯಾಗಿ ಬಿದ್ದಿದೆ. ಅಂದ್ರೆ ನಿನ್ನೆ ಇದೇ ಜಾಗದಲ್ಲಿ ಅಭಿಮಾನಿಗಳು ತಮ್ಮ ಒಂದು ಕಾತುರವನ್ನು ವ್ಯಕ್ತಪಡಿಸೋಕೆ, ಜೊತೆಗೆ RCBಯ ಒಂದು ತಂಡದ ಆಟಗಾರರನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಕಪ್ಪನ್ನು ನೋಡೋದಕ್ಕೆ ಅಂತ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಬಂದಿದ್ರು. ಆ ಒಂದು ಜಾಗದಲ್ಲಿ ಈಗ ಈ ರೀತಿಯ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅಂದ್ರೆ ಒಂದು ದುರಂತ ನಡೆದಂತ ಆ ಸ್ಥಳ ಏನಿದೆ ಇದು ಈಗ ಅಕ್ಷರಶಃ ಒಂದ್ ರೀತಿಯಲ್ಲಿ ನಿನ್ನೆ ನಡೆದ ಭೀಕರತೆಯ ಸಾಕ್ಷಿಯನ್ನ ಬಿಚ್ಚಿಡ್ತಾ ಇರುವಂತದ್ದು. ಸದ್ಯ ಗಮನಿಸ್ತಾ ಇದ್ರ ಚಪ್ಪಲಿ ಶೂಗಳ ಜೊತೆಯಲ್ಲಿ ಕನ್ನಡಕಗಳು ಸೇರಿದಂತೆ RCBಯ ಸಂಭ್ರಮಾಚರಣೆಗೆ ತಂದಿದ್ದಂತ ಆ ಫ್ಲಾಗ್ ಗಳೇನಿತ್ತು ಅದು ಕೂಡ ಎಲ್ಲಂದ್ರಲ್ಲಿ ಬಿದ್ದಿರುವಂತದ್ದು. ಜೊತೆಗೆ ಕಬ್ಬಿಣದ ಬ್ಯಾರಿಕೇಡ್ ಅನ್ನೇ ಒಡೆದು ಬೀಳ್ಸಿರುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಆ ಒಂದು ಸ್ಟೇಡಿಯಂನ ಪಕ್ಕದಲ್ಲಿ ಹಾಕಿದಂತ ಕಬ್ಬಿಣದ ಬ್ಯಾರಿಕೇಡ್ಗಳೇನಿತ್ತು ಅದನ್ನೇ ನೂಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಒಳಗಡೆ ಬಂದಿದ್ದ ಈ ಒಂದು ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳ್ತಿರುವಂತದ್ದು. ಸದ್ಯ ಏನು ನಿನ್ನೆ ನಡೆದಂತ ಘಟನೆಯಿಂದಾಗಿ ಒಂದ್ ಕಡೆ ಸಂಭ್ರಮಾಚರಣೆಯಲ್ಲಿ ಇದ್ದಂತ RCB ಅಭಿಮಾನಿಗಳಿಗೆ ಈಗ ಸೂತಕದ ಛಾಯೆ ಆವರಿಸಿದೆ. ಸದ್ಯ ಈಗಾಗಲೇ ಬೌರಿಂಗ್ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಶವಗಳನ್ನ ಅವರ ಕುಟುಂಬಗಳಿಗೆ ಹಸ್ತಾಂತರ ಕೂಡ ಮಾಡಲಾಗಿರುವಂತದ್ದು. ಸದ್ಯ ಈಗಾಗಲೇ ಸರ್ಕಾರ ಕೂಡ ಪರಿಹಾರವನ್ನು ಘೋಷಣೆ ಮಾಡಿದೆ. ಆದ್ರೆ ನಿನ್ನೆ ನಡೆದಂತ ದುರಂತ ಏನಿತ್ತು ಇದು ಈಗ ಎಚ್ಚರಿಯದ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿರುವಂತದ್ದು. ಯಾಕಂದ್ರೆ 18 ವರ್ಷದ ಬಳಿಕ ಆ ಒಂದು ಕಪ್ಪನ್ನ ಗೆದ್ದ ಸಂತೋಷ ಏನಿತ್ತು ಆ ಒಂದು ಸಂತೋಷಕ್ಕೆ ಈ ಒಂದು ದುರ್ಘಟನೆ ಒಂದು ಕಪ್ಪು ಚುಕ್ಕಿಯಾಗಿ ಬಿದ್ದಿರುವಂತದ್ದು. ಸದ್ಯ RCB ಅಭಿಮಾನಿಗಳ ಈ ಒಂದು ಸಾವಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆ ಈಗ ಚರ್ಚೆ ಆಗ್ತಿದೆ. ಸದ್ಯ ಸರ್ಕಾರ ಹಾಗೆ ಬೇರೆ ಕಡೆಗಳಿಂದ ಕೂಡ ಆ ಒಂದು ಸಂತಾಪ ವ್ಯಕ್ತ ಆಗ್ತಾ ಇರುವಂತದ್ದು. ಸದ್ಯ ಈ ಒಂದು ಘಟನೆಗೆ ಏನ್ ಕಾರಣ ಆಯ್ತು ಅಂತ ತನಿಖೆ ನಡೆಸೋದಕ್ಕೆ ಸರ್ಕಾರ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಜೊತೆಗೆ ವಿಶೇಷ ಒಂದು ತನಿಖೆಯನ್ನು ನಡೆಸೋದಕ್ಕೆ ಕೂಡ ಭರವಸೆಯನ್ನು ಕೊಟ್ಟಿದೆ. ಸದ್ಯ ಈ ಒಂದು ಘಟನೆಗೆ ನಿಜವಾಗಿಯೂ ನಡೆದಿದ್ದು ಏನೋ ಸರ್ಕಾರದ ವೈಫಲ್ಯ ಆಯ್ತಾ ಅಥವಾ ಇಲ್ಲಿ ನಡೆದಿದ್ದಂತ ಜನರನ್ನ ಕಂಟ್ರೋಲ್ ಮಾಡೋದಲ್ಲಿ ವಿಫಲ ಆದ್ರ ಅನ್ನೋದನ್ನ ತನಿಖೆಯ ಬಳಿಕ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.